ನಾವು ಒಂದು ಹೂವನ್ನ ಎಸೆದ್ರೆ ಇನ್ಯಾವುದೋ ಜನ್ಮದಲ್ಲಿ ಅದು ಸುತ್ತಾಕೊಂಡು ಬಂದು ನಮಗೆ ಬೀಳುತ್ತೆ ಆ ಹೂವು. ಹಾಗೆ ನಾವು ಯಾರಿಗಾದ್ರೂ ಒಂದು ಕಲ್ಲನ್ನು ಎಸೆದಾಗ ಅದು ಕೂಡ ಹಾಗೇನೆ ಸುತ್ತಾಕೊಂಡು ಬಂದು ಇನ್ಯಾವುದಾದ್ರೂ ಜನ್ಮದಲ್ಲಿ ಅದು ನಮ್ಮ ತಲೆ ಮೇಲೆ ಬೀಳುತ್ತೆ. ಹಾಗೆ ನೀವೇನು ಮಾಡ್ತಿರೋ ನಮಗೆ ಅದು ರಿಟರ್ನ್ ಸಿಗೋವಂಥದ್ದು. ನೀವು ಒಳ್ಳೆಯದನ್ನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಕೆಟ್ಟದನ್ನು ಯಾರಿಗೂ ಕೂಡ ಮಾಡಬೇಡಿ. ಕರ್ಮ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಅಂಥ ಜ್ವಾಲೆಯಾಯಿತೇನೋ